ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಾಗ RCBಯ ಬಗ್ಗೆ ಗೊತ್ತಿರಲಾರದಂಥ ಹಲವು ವಿಚಾರಗಳ ಬಗ್ಗೆ ತಿಳಿಸಿಕೊಡಕತ್ತ ನೋಡ್ರಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಕರೆಯಲ್ಪಡುವಂಥ RCB ಹಿಂದೆ ರಾಯಲ್ ಚಾಲೆಂಜರ್ಸ್ ಗೆತ್ ನೋಡ್ರಿ. ಇದು ಕರ್ನಾಟಕದಾಗ ನೆಲೆಗೊಂಡೈತೆ ನೋಡ್ರಿ, ನಮ್ಮ ಬೆಂಗಳೂರಿನಾಗ ಐತೆ ನೋಡ್ರಿ. ಇದು T20 ಕ್ರಿಕೆಟ್ ತಂಡವಾಗಿದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ IPLನಲ್ಲಿ ಸ್ಪರ್ಧಿಸುತ್ತದೆ. ಅಂದರೆ ಇದು ಯಾವಾಗ ಹುಟ್ಟಿತಪ್ಪ ಅಂದ್ರೆ 2008ರಾಗ ಯುನೈಟೆಡ್ ಸ್ಪಿರಿಟ್ಸ್ ಒಂದು ಸ್ಥಾಪನೆ ಮಾಡಿತ್ತು ನೋಡ್ರಿ. 2026ರಿಂದ ಫ್ರಾಂಚೈಸನ್ನು ಆದಿತ್ಯ ಬಿರ್ಲಾ ಗ್ರೂಪ್ ಹಾಗೂ ಸಾಹು ಜೈನ್ ಕುಟುಂಬ ಮತ್ತು ಬ್ಲಾಕ್ಸ್ಟೋನ್ ಒಡೆತನದಲ್ಲಿ ಈಗ ಸದ್ಯಕ್ಕೆ ಐತ್ರಿ. ಈ ತಂಡದ ದಾಖಲೆಯು ಈಗ ಎಷ್ಟಪ್ಪ ಅಂದ್ರೆ $1.78 ಬಿಲಿಯನ್ ಸ್ವಾಧೀನಪಡಿಸಿಕೊಳ್ಳಲಾಗೈತೆ ನೋಡ್ರಿ. ಅಂದ್ರೆ ಅಷ್ಟು ರೇಟಿಗೆ ತೊಗೊಂಡಾರ ಇದನ್ನು. ಇದು IPL ಇತಿಹಾಸದಲ್ಲಿ ಫ್ರಾಂಚೈಸಿಗೆ ಆತಿಥ್ಯಕ ಮೌಲ್ಯಮಾಪನವನ್ನು ಪ್ರತಿನಿಧಿಸ್ತೈತೆ ನೋಡ್ರಿ. ಈಗ RCB ಏನೈತ್ರಪ್ಪ, ಅದು RCB ಅನ್ನೋದು ಒಂದು ಲೀಗ್ ಐತೆ ನೋಡ್ರಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಅನ್ಬೋದು ನೋಡ್ರಿ. ಇದ್ರ ಕ್ಯಾಪ್ಟನ್ ಈಗ ಸದ್ಯಕ್ಕೆ 2025 ಯಾರ್ದಾರಪ್ಪ ಅಂದ್ರೆ ರಜತ್ ಪಟಿದಾರ್ ಅದಾರ ನೋಡ್ರಿ. ಕೋಚ್ ಯಾರದಾರಪ್ಪ ಅಂದ್ರೆ ಆ್ಯಂಡಿ ಫ್ಲವರ್. 2024 ಇಂದಿನವರೆಗೂ ಅವರ ಅದಾರ ಕೋಚ್ ಅದಾರು. ಬ್ಯಾಟಿಂಗ್ ತರಬೇತಿ ಯಾರ್ಯಾರು ಅದಾರಪ್ಪ ಅಂದ್ರೆ ದಿನೇಶ್ ಕಾರ್ತಿಕ್ ಅದಾರ ನೋಡ್ರಿ 2025ರಿಂದ ಇಂದಿನವರೆಗೂ. ಫೀಲ್ಡಿಂಗ್ ತರಬೇತಿದಾರ ಯಾರದಾರಪ್ಪ ಅಂದ್ರೆ ರಿಚರ್ಡ್ ಹಲ್ಸಾಲ್ ಅದಾರ ನೋಡ್ರಿ. ಮಾಲೀಕರು ಯಾರದಾರಪ್ಪ ಅಂದ್ರೆ ಆದಿತ್ಯ ಬಿರ್ಲಾ, ದಿ ಟೀಮ್ಸ್ ಗ್ರೂಪ್ಸ್, ಬ್ಲಾಕ್ಸ್ಟೋನ್ ಅದಾರ ನೋಡ್ರಿ. ಯಾವ್ರ ನಡೀತಿತ್ತಪ್ಪ ಅಂದ್ರೆ ಇದು ಬೆಂಗಳೂರು, ನಮ್ಮ ಕರ್ನಾಟಕದಾಗ ನಡೀತೈತಿ ನೋಡ್ರಿ. ಮತ್ತು ನಮ್ಮ RCB ಟೀಮ್ನಾಗ ಯಾವ್ಯಾವ ಬಣ್ಣಗಳನ್ನ ಉಪಯೋಗ ಮಾಡ್ತೀವಪ್ಪ ಅಂದ್ರೆ ಕೆಂಪು ಮತ್ತು ಕಪ್ಪು, ಒಮ್ಮೊಮ್ಮೆ ಹಸಿರು ಬಣ್ಣ ಸಹ ಉಪಯೋಗ ಮಾಡ್ತೀವಿ ನೋಡ್ರಿ. ಯಾವಾಗ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ 2008ರಾಗ. ಅಂದ್ರೆ 19 ವರ್ಷ ಆತು ನೋಡ್ರಿ. ಅಷ್ಟು ವರ್ಷ ಆತ್ರಿ. ಈಗ ಮೈದಾನ ಎಲ್ಲಿತ್ತಪ್ಪ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐತೆ ನೋಡ್ರಿ. ಮತ್ತು ಸಾಮರ್ಥ್ಯ ಎಷ್ಟೈತಪ್ಪ ಅಂದ್ರೆ 35,000 ಮಂದಿ ಅಲ್ಲಿ ಹೋಗ್ಬೋದು ನೋಡ್ರಿ. ಮತ್ತು ಇದ್ರ ಇತಿಹಾಸ ನೋಡೋದಾದ್ರೆ ಹಲವು ಗೆಲುವುಗಳನ್ನ ತಂದು ಕೊಟ್ಟೈತೆ ನೋಡ್ರಿ RCBಗೆ. ಮತ್ತು ನಿಯಮಿತ ಕಿಟ್ಟು ರೆಡ್ ಕಲರ್ ಐತೆ ನೋಡ್ರಿ. ರೆಡ್ ಕಲರ್ ಅಂಗಿ, ರೆಡ್ ಕಲರ್ ಪ್ಯಾಂಟ, ಸ್ವಲ್ಪ ಬ್ಲ್ಯಾಕನ್ನು ಯೂಸ್ ಮಾಡ್ತಾರೆ ಒಮ್ಮೊಮ್ಮೆ. ಮತ್ತು ಹಸಿರು ಬಣ್ಣವನ್ನು ಉಪಯೋಗ ಮಾಡ್ತಾರೆ ನೋಡ್ರಿ. ಆಮೇಲೆ 2009, 2011, 2016 3 ಸಂದರ್ಭದಲ್ಲಿ ರನ್ನರ್ ಅಪ್ ಆಗಿ ಮುಗಿಸೈತೆ ನೋಡ್ರಿ. ಹಾಗೂ 18 ಋತುಗಳಲ್ಲಿ 10ರಲ್ಲಿ ಆಫ್ ದಿ ಅರ್ಹತೆಯನ್ನು ಪಡೆದೈತೆ ನೋಡ್ರಿ. 2026ರಾಗ ರಜತ್ ಪಟಿದಾರ್ ಅವರು ಈಗ ಕ್ಯಾಪ್ಟನ್ ಅದಾರ ಸದ್ಯಕ್ಕೆ. ಅದು ಯಾರು, ವಿರಾಟ್ ಕೊಹ್ಲಿ ಅವರಿದ್ರು. ಇದರ ಮೊಟ್ಟ ಮೊದಲ ನೋಡ್ರಿ, ಇದ್ರಾಗ ಮೊಟ್ಟ ಮೊದಲ ನಮ್ಮ ಕ್ಯಾಪ್ಟನ್ 2008 ಯಾರು ಕ್ಯಾಪ್ಟನ್ ಆಗಿರಪ್ಪ ಅಂದ್ರೆ ರಾಹುಲ್ ದ್ರಾವಿಡ್ ಆಗಿರು ನೋಡ್ರಿ. ತಂಡದ ಐಕಾನ್ ಆಟಗಾರರ ಆಗಿದ್ದರು ನೋಡ್ರಿ. 2008ರ ಆಟಗಾರರ ಹಜಾರಿಗೆ ಮುಂಚಿತವಾಗಿ IPL ಬೆಂಗಳೂರು ಫ್ರಾಂಚೈಸಿಗೆ ಐಕಾನ್ ಆಟಗಾರರಾಗಿ ರಾಹುಲ್ ದ್ರಾವಿಡ್ರನ್ನು ನೇಮಕ ಮಾಡಿತ್ತು ನೋಡ್ರಿ. ಉಪನಾಮವು ದ್ರಾವಿಡ್ಗೆ ಹಜಾರಿಯಲ್ಲಿ ಅತಿ ಹೆಚ್ಚು ಬೀಡ್ ಆದ ಆಟಗಾರರಿಂದ 15ಕ್ಕೂ ಹೆಚ್ಚು ಸಂಭಾವನೆ ನೀಡುವುದನ್ನು ಖಚಿತಪಡಿಸಿತ್ತು ನೋಡ್ರಿ. ಮತ್ತು ನೆಕ್ಸ್ಟ್ ಇವರೇನು ಉದ್ಘಾಟನೆ ಆಡ್ಯಾರಲ್ಲ 14 ಪಂದ್ಯದಾಗ ಕೇವಲ 4 ಫಸ್ಟ್ ಗೆದ್ದಿತ್ರಿ. ಪಂದ್ಯ 300ಕ್ಕೂ ಹೆಚ್ಚು ರನ್ನರ್ನು ಗಳಿಸಿ ಆಟಗಾರರಾಗಿ ನಮ್ಮ ರಾಹುಲ್ ದ್ರಾವಿಡ್ ಅವರು ಹೊರಹೊಮ್ಮಿದ್ದು ನೋಡ್ರಿ. ಫಸ್ಟ್ಕನ ನೋಡ್ರಿ ಗೆಲುವನ್ನು ಸಾಧಿಸಿಕೊಟ್ಟಿದ್ದು ನೋಡ್ರಿ. 2009ರ ಆಟಗಾರ ಹಜಾರಿಯಲ್ಲಿ ಫ್ರಾಂಚೈಸಿಗೆ ಕೆವಿನ್ ಪಿಂಚರ್ಸರ್ ಸಮನವರ ದಾಖಲೆಗೆ $US ಎಷ್ಟಪ್ಪ ಅಂದ್ರೆ $1.55 ಮಿಲಿಯನ್ ಅಷ್ಟು ರೊಕ್ಕಕ್ಕೆ ಸಹಿ ಮಾಡಿತ್ತು. ಇದು ಅವರನ್ನು ಆಂಡ್ರೂ ಪಿನ್ಚಾನ್ ಚೆನ್ನೈ ಸೂಪರ್ ಕಿಂಗ್ಸ್ CSK ಏನೈತಿರಲ್ಲ ಅಂತ್ಯತ್ತ ದುಬಾರಿ ಆಟಗಾರನಾಗಿ ಮಾಡೈತೆ ನೋಡ್ರಿ ಫಸ್ಟಕ್ಕೆ. ಈಗ ಇದು ಮುಂದುವರೆದು ಹೇಳ್ಬೇಕಂದ್ರೆ ನಮ್ಮ RCBಗೆ ಯಾವ್ಯಾವ ಪ್ರಶಸ್ತಿ ಬಂದವಪ್ಪ ಅಂದರೆ 2025ರ IPL ಸೀಸನ್ನಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ನಮ್ಮ RCB. ಮತ್ತು ರನ್ನರ್ ಅಪ್ 2009 ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ, 2011 ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ, ಮತ್ತು 2016ರಾಗ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಫೈನಲನ್ನು ತಲುಪಿತ್ತು ನೋಡ್ರಿ. ಮುಖ್ಯ ಅಂಶ ಯಾವ್ಯಾವಪ್ಪ ಅಂದ್ರೆ 2016ರಲ್ಲಿ ವಿರಾಟ್ ಕೊಹ್ಲಿ ದಾಖಲೆಯ 973 ರನ್ನನ್ನು ಗಳಿಸಿದ್ರು ನೋಡ್ರಿ. 2025ರಾಗ ಅಜೇಯರಾಗಿ ಪ್ಲೇ ಆಫ್ಗೆ ಪ್ರವೇಶಿಸಿದ ಮೊದಲ ತಂಡ ಎಂಬ ಕೀರ್ತಿಗೆ ನಮ್ಮ RCB
ಪಾತ್ರ ಆಕೈತಿ ನೋಡ್ರಿ. ಮತ್ತು ನಾಯಕರು ಯಾರ್ಯಾರು ಅದಾರಪ್ಪ ಅಂದ್ರೆ ಈ ಒಂದು RCB ಒಳಗೆ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ವಿರಾಟ್ ಕೊಹ್ಲಿ, ಪಾಪ್ಡು ಪೆಸಿಸ್ ಹಾಗೂ ಈಗ ಹೊಸದಾಗಿ ಆಗಿರುವಂಥ ಪಟೇದಾರ್ ನೋಡ್ರಿ 2026 ಇಸ್ವಿಯಾಗ 25 ಇಸ್ವಿಯಿಂದ ಪಟೇದಾರ್ ಅವರು ಆಗ್ಯಾರ ನೋಡ್ರಿ. ನಮ್ಮ RCBಯಲ್ಲಿ ವಿರಾಟ್ ಕೊಹ್ಲಿ ಅವರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಾರ ನೋಡ್ರಿ. ಹಲವು ಬಾರಿ ನಮ್ಮ ವಿರಾಟ್ ಕೊಹ್ಲಿ ಅವರು RCBಯಲ್ಲಿ ನಾಯಕರಾಗಿ ಕ್ರಿಕೆಟನ್ನು ಆಡ್ಯಾರ ನೋಡ್ರಿ. ಹಲವು ಗೆಲುವುಗಳನ್ನ ತಂದು ಕೊಡುವಲ್ಲಿ ಸಹಾಯ ಮಾಡ್ಯಾರ ನೋಡ್ರಿ. ಇದು ನೋಡ್ರಿ ಇವತ್ತಿನ ಒಂದು ವಿಡಿಯೋ ಆಗಿತ್ತು ನೋಡ್ರಿ. ನಿಮಗೆ RCB ನೀವು ಅಭಿಮಾನಿಯಾಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಒಂದು ವಿಡಿಯೋದಾಗ RCB ಅಥವಾ ಬೇರೆ ಬೇರೆ ವಿಡಿಯೋ ಕಂಟೆಂಟ್ ಜೊತೆ ಬರ್ತಾ ನೋಡ್ರಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.